ಆದಿತ್ಯ. ಅನನ್ಯಾಳ ತುಟಿಗಳಿಂದ ಆ ಹೆಸರು ಹೊರಬಂದ ಕ್ಷಣ ಮೆಟ್ಟಿಲಿನ ಮೇಲಿದ್ದ ಆ ವ್ಯಕ್ತಿ ಒಂದು ಹೆಜ್ಜೆ ಹಿಂದೆ ಸರಿದ. ಮಿಂಚಿನ ಬೆಳಕು ಮತ್ತೆ ಕಿಟಕಿಯ ಮೂಲಕ ಒಳಗೆ ಬಂತು. ಆದರೆ ಈ ಬಾರಿ ಅಲ್ಲಿ ಯಾರೂ ಇರಲಿಲ್ಲ. ಅನನ್ಯ ಬೆಚ್ಚಿಬಿದ್ದಳು. ಆದಿತ್ಯ. ಅವಳು ಮೆಟ್ಟಿಲುಗಳನ್ನು ಏರಿ ಮೇಲಕ್ಕೆ ಓಡಿದಳು. ಮೇಲಿನ ಕೋಣೆಯ ಬಾಗಿಲು ತೆರೆದಿತ್ತು. ಅವಳು ಒಳಗೆ ನೋಡಿದಳು. ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಆದರೆ ಹಳೆಯ ಮರದ ಮೇಜಿನ ಮೇಲೆ ಒಂದು ದೀಪ ಉರಿಯುತ್ತಿತ್ತು. ಅದರ ಪಕ್ಕದಲ್ಲಿ ಒಂದು ಹಳೆಯ ಫೋಟೋ. ಅನನ್ಯ ಫೋಟೋವನ್ನು ಕೈಗೆತ್ತಿಕೊಂಡಳು. ಅದು 5 ವರ್ಷಗಳ ಹಿಂದಿನ ಫೋಟೋ. ಅನನ್ಯ, ಆದಿತ್ಯ ಮತ್ತು ಅವರ ಬಾಲ್ಯ ಸ್ನೇಹಿತ ವಿಕ್ರಮ್ ಮೂವರು ನಗುತ್ತಾ ನಿಂತಿದ್ದರು. ಫೋಟೋ ನೋಡುತ್ತಿದ್ದಂತೆಯೇ ಅನನ್ಯಾಳಿಗೆ ಇನ್ನೊಂದು ಮುಖ ನೆನಪಾಯಿತು. ಅದು ಮೀರಾ, ಅವಳ ಬಾಲ್ಯದ ಗೆಳತಿ. ಆದಿತ್ಯನಿಗೂ ತುಂಬ ಹತ್ತಿರವಾಗಿದ್ದ ಹುಡುಗಿ. ಆದರೆ ಆದಿತ್ಯ ಕಾಣೆಯಾದ ನಂತರ ಮೀರಾ ಕೂಡ ಊರನ್ನು ಬಿಟ್ಟು ಹೋಗಿದ್ದಳು. ಅವಳು ಎಲ್ಲಿದ್ದಾಳೆ ಎಂಬುವುದು ಯಾರಿಗೂ ಗೊತ್ತಿರಲಿಲ್ಲ. ಅನನ್ಯ ಫೋಟೋವನ್ನು ತಿರುಗಿಸಿದಳು. ಹಿಂಭಾಗದಲ್ಲಿ ಒಂದು ಸಾಲು ಬರೆಯಲಾಗಿತ್ತು. ನಮ್ಮಲ್ಲಿ ಒಬ್ಬರು ಸುಳ್ಳು ಹೇಳುತ್ತಿದ್ದಾರೆ. ಅನನ್ಯಾಳ ಕೈ ನಡುಗಿತು. ಅಷ್ಟರಲ್ಲಿ ಕೆಳಗಿನಿಂದ ಯಾರೋ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಅವಳು ಮೆಟ್ಟಿಲು ಇಳಿದು ಕೆಳಗೆ ಬಂದಳು. ಬಾಗಿಲು ತೆರೆದಾಗ ಎದುರಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ನಿಂತಿದ್ದರು. ಅವರ ಹೆಸರು ಶಂಕರಪ್ಪ, ಆ ಊರಿನ ಹಳೆಯ ಪೋಸ್ಟ್ಮ್ಯಾನ್. 5 ವರ್ಷಗಳ ಹಿಂದೆ ನಡೆದ ಎಲ್ಲ ಘಟನೆಗಳಿಗೂ ಅವರು ಸಾಕ್ಷಿಯಾಗಿದ್ದರು. ಅವರು ಅನನ್ಯಾಳನ್ನು ಕೆಲವು ಕ್ಷಣ ದಿಟ್ಟಿಸಿ ನೋಡಿದರು. ನೀನು ಬಂದೇ ಬಿಟ್ಟಿಯಾ? ಅನನ್ಯ ಆಶ್ಚರ್ಯದಿಂದ ಕೇಳಿದಳು. ನಿಮಗೆ ನಾನು ಬರುತ್ತೇನೆ ಅಂತ ಗೊತ್ತಿತ್ತಾ? ಶಂಕರಪ್ಪ ಉತ್ತರಿಸಲಿಲ್ಲ. ಅವರ ದೃಷ್ಟಿ ಅನನ್ಯಾಳ ಕೈಯಲ್ಲಿದ್ದ ಪತ್ರದ ಮೇಲೆ ಬಿತ್ತು. ಅವರ ಮುಖದಲ್ಲಿ ಆತಂಕ ಕಾಣಿಸಿತು. ಆ ಪತ್ರ ನಿನಗೆ ಸಿಕ್ಕಿತಾ? ಅನನ್ಯ ಬೆಚ್ಚಿಬಿದ್ದಳು. ಹೌದು, ಆದರೆ ನಿಮಗೆ ಹೇಗೆ ಗೊತ್ತು? ಶಂಕರಪ್ಪ ಮನೆಯೊಳಗೆ ಕಾಲಿಟ್ಟರು. ಬಾಗಿಲನ್ನು ನಿಧಾನವಾಗಿ ಮುಚ್ಚಿದರು. ಈ ಮನೆಯಲ್ಲಿ ನೀನು ಒಬ್ಬಳೇ ಇರಬಾರದು. ಯಾಕೆ? ಅವರು ಸ್ವಲ್ಪ ಹೊತ್ತು ಮೌನವಾದರು. ನಂತರ ನಿಧಾನವಾಗಿ ಹೇಳಿದರು. ಏಕೆಂದರೆ 5 ವರ್ಷಗಳ ಹಿಂದೆ ಆದಿತ್ಯ ಕಾಣೆಯಾಗುವುದಕ್ಕಿಂತ ಮುಂಚೆ ಅವನು ನನಗೆ ಒಂದು ಪತ್ರ ಕೊಟ್ಟಿದ್ದ. ಅನನ್ಯಾಳ ಕಣ್ಣುಗಳು ದೊಡ್ಡದಾದವು. ಏನು? ಆ ಪತ್ರವನ್ನು ನಿನಗೆ ಕೊಡಬೇಕು ಅಂತ ಹೇಳಿದ್ದ. ಆಗ ಯಾಕೆ ಕೊಡಲಿಲ್ಲ? ಶಂಕರಪ್ಪ ಅವಳ ಕಣ್ಣಲ್ಲಿ ನೋಡಿದರು. ಏಕೆಂದರೆ ಆ ಪತ್ರವನ್ನು ನಾನು ಕಳೆದುಕೊಂಡೆ ಅಂದುಕೊಂಡಿದ್ದೆ. ಈಗ ನನಗೆ ಅದು ಕಳೆದು ಹೋಗಿರಲಿಲ್ಲ ಅನಿಸುತ್ತಿದೆ. ಅನನ್ಯಾಳ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ಬೈಕ್ ಶಬ್ದ ಕೇಳಿಸಿತು. ಇಬ್ಬರು ಬಾಗಿಲಿನ ಕಡೆ ನೋಡಿದರು. ಕೆಲವು ಕ್ಷಣಗಳ ನಂತರ ಒಬ್ಬ ಯುವಕ ಒಳಗೆ ಬಂದ. ಅವನು ವಿಕ್ರಮ್. 5 ವರ್ಷಗಳ ಹಿಂದೆ ಅನನ್ಯ ಮತ್ತು ಆದಿತ್ಯನ ಜೊತೆಗಿದ್ದ 3ನೇ ವ್ಯಕ್ತಿ. ಆದರೆ ಅನನ್ಯ ಅವನನ್ನು ನೋಡಿದಾಗ ಅವಳ ಮುಖದಲ್ಲಿ ಸಂತೋಷ ಬರಲಿಲ್ಲ. ಏಕೆಂದರೆ 5 ವರ್ಷಗಳ ಹಿಂದೆ ಆದಿತ್ಯನ ಜೊತೆ ಕೊನೆಯದಾಗಿ ಮಾತನಾಡಿದ ವ್ಯಕ್ತಿ ವಿಕ್ರಮ್ ಎಂಬುವುದು ಅವಳಿಗೆ ನೆನಪಿತ್ತು. ನೀನು ಇಲ್ಲಿ ಯಾಕೆ ಬಂದೆ? ಅನನ್ಯಾಳ ಧ್ವನಿಯಲ್ಲಿ ಕೋಪವಿತ್ತು. ವಿಕ್ರಮ್ ಸ್ವಲ್ಪ ಹೊತ್ತು ಅವಳನ್ನು ನೋಡಿದ. ನಿನ್ನನ್ನು ನೋಡಲು? 5 ವರ್ಷಗಳ ನಂತರ. ಹೌದು. ಯಾಕೆ? ವಿಕ್ರಮ್ ಉತ್ತರಿಸುವ ಮುನ್ನ ಶಂಕರಪ್ಪ ಮಧ್ಯೆ ಬಂದರು. ಇಲ್ಲಿಂದ ಹೊರಟು ಹೋಗು ವಿಕ್ರಮ್. ವಿಕ್ರಮ್ ಶಂಕರಪ್ಪನ ಕಡೆ ತಿರುಗಿದ. ಇನ್ನೆಷ್ಟು ದಿನ ಸತ್ಯವನ್ನು ಮರೆಮಾಡುತ್ತೀರಾ? ಮನೆಯೊಳಗೆ ಮೌನ ಆವರಿಸಿತು. ಅನನ್ಯ ಇಬ್ಬರನ್ನೂ ನೋಡಿದಳು. ಯಾವ ಸತ್ಯ? ವಿಕ್ರಮ್ ಏನೋ ಹೇಳಲು ಬಾಯಿ ತೆರೆದ.
ಆದರೆ ತಕ್ಷಣ ಹೊರಗಿನಿಂದ ಮತ್ತೊಂದು ಧ್ವನಿ ಕೇಳಿಸಿತು. ವಿಕ್ರಮ್! ಮೂವರು ಬಾಗಿಲಿನ ಕಡೆ ನೋಡಿದರು. ಅಲ್ಲಿ ಒಬ್ಬ ಹುಡುಗಿ ನಿಂತಿದ್ದಳು. ಮಳೆಯಲ್ಲಿ ಸಂಪೂರ್ಣ ಒದ್ದೆಯಾಗಿದ್ದಳು. ಅವಳ ಕಣ್ಗಳು ನೇರವಾಗಿ ಅನನ್ಯಳ ಮೇಲೆ ನೆಟ್ಟಿದ್ದವು. ಅವಳನ್ನು ನೋಡಿದ ಕ್ಷಣ ಅನನ್ಯಳ ಹೃದಯ ಬಡಿದಾಡಿತು. ಅವಳು ಮೀರಾ, 5 ವರ್ಷಗಳಿಂದ ಕಾಣೆಯಾಗಿದ್ದ ಮೀರಾ. ಅವಳು ನಿಧಾನವಾಗಿ ಮನೆಯೊಳಗೆ ಬಂದಳು. ಅನನ್ಯ! ಅವಳ ಧ್ವನಿ ನಡುಗುತ್ತಿತ್ತು. ಅನನ್ಯ ಒಂದು ಹೆಜ್ಜೆ ಮುಂದೆ ಬಂದಳು. ನೀನು ಎಲ್ಲಿದ್ದೆ ಮೀರಾ? ಮೀರಾ ಉತ್ತರಿಸಲಿಲ್ಲ. ಅವಳು ವಿಕ್ರಮ್ ಕಡೆ ನೋಡಿದಳು, ನಂತರ ಶಂಕರಪ್ಪನ ಕಡೆ, ಕೊನೆಗೆ ಅನನ್ಯಳ ಕೈಯಲ್ಲಿದ್ದ ಪತ್ರದ ಕಡೆ. ಆ ಪತ್ರ ನಿನಗೆ ಸಿಕ್ಕಿದೆಯಾ? ಅನನ್ಯ ತಲೆ ಆಡಿಸಿದಳು. ಮೀರಾಳ ಕಣ್ಣುಗಳಲ್ಲಿ ಭಯ ಮೂಡಿತು. ಹಾಗಾದರೆ ಅವನು ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾನೆ. ಯಾರು? ಮೀರಾ ಮೌನವಾದಳು. ಅನನ್ಯ ಅವಳ ಕೈ ಹಿಡಿದು ಕೇಳಿದಳು, ಯಾರು ಮೀರಾ? ಮೀರಾ ನಿಧಾನವಾಗಿ ಹೇಳಿದಳು, ಆದಿತ್ಯ. ಮನೆಯೊಳಗೆ ಮತ್ತೆ ಮೌನ. ಅನನ್ಯಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದಿತ್ಯ ಬದುಕಿದ್ದಾನಾ? ಮೀರಾ ಉತ್ತರಿಸುವ ಮುನ್ನ ಮನೆಯ ಮೇಲಿನ ಮಹಡಿಯಿಂದ ಒಂದು ವಸ್ತು ಕೆಳಗೆ ಬಿತ್ತು. ಎಲ್ಲರೂ ಮೇಲಕ್ಕೆ ನೋಡಿದರು. ಮೆಟ್ಟಿಲಿನ ಬಳಿ ಒಂದು ಹಳೆಯ ಕ್ಯಾಸೆಟ್ ಬಿದ್ದಿತ್ತು. ವಿಕ್ರಮ್ ಅದನ್ನು ಎತ್ತಿಕೊಂಡ. ಅದರ ಮೇಲೆ ಕೇವಲ ಒಂದು ಹೆಸರು ಬರೆಯಲಾಗಿತ್ತು, ಅನನ್ಯ. ಅವಳು ಕ್ಯಾಸೆಟನ್ನು ನೋಡುತ್ತಲೇ ನಿಂತಳು. ವಿಕ್ರಮ್ ಹಳೆಯ ಟೇಪ್ ರೆಕಾರ್ಡರ್ ಹುಡುಕಿ ಕ್ಯಾಸೆಟ್ ಹಾಕಿದ. ಕೆಲವು ಕ್ಷಣಗಳ ಕಾಲ ಕೇವಲ ಶಬ್ದ. ನಂತರ ಒಂದು ಧ್ವನಿ ಕೇಳಿಸಿತು. ಅನನ್ಯಳ ಕಣ್ಣುಗಳು ತುಂಬಿಕೊಂಡವು. ಆ ಧ್ವನಿಯನ್ನು ಅವಳು 1000 ಜನರ ನಡುವೆ ಕೂಡ ಗುರುತಿಸಬಹುದಿತ್ತು. ಅದು ಆದಿತ್ಯನ ಧ್ವನಿ. ಅನನ್ಯ, ಈ ಧ್ವನಿ ನಿನಗೆ ಕೇಳಿಸುತ್ತಿದ್ದರೆ ನಾನು ನಿನ್ನಿಂದ ದೂರವಾಗಿದ್ದೇನೆ. ಆದರೆ ನಾನು ಸತ್ತಿಲ್ಲ. ಅನನ್ಯಳ ಉಸಿರು ನಿಂತಂತಾಯಿತು. ನನ್ನನ್ನು ನಂಬಬೇಡ, ವಿಕ್ರಮ್ನನ್ನೂ ನಂಬಬೇಡ, ಮೀರಾಳನ್ನು ನಂಬಬೇಡ. ಕ್ಯಾಸೆಟ್ನಲ್ಲಿ ಕೆಲವು ಕ್ಷಣ ಮತ್ತೆ ಮೌನ. ನಂತರ ಆದಿತ್ಯನ ಧ್ವನಿ ಮತ್ತೆ ಕೇಳಿಸಿತು. ನಮ್ಮ ಮೂವರಲ್ಲಿ ಒಬ್ಬನು ನನಗೆ ಮೋಸ ಮಾಡಿದ್ದಾನೆ. ಕ್ಯಾಸೆಟ್ ಅಷ್ಟರಲ್ಲಿ ನಿಂತಿತು. ಅನನ್ಯ ನಿಧಾನವಾಗಿ ವಿಕ್ರಮ್ ಕಡೆ ನೋಡಿದಳು. ನಂತರ ಮೀರಳ ಕಡೆ. ಮೀರಳ ಕಣ್ಣುಗಳಲ್ಲಿ ಕಣ್ಣೀರು, ವಿಕ್ರಮ್ನ ಮುಖದಲ್ಲಿ ಕೋಪ. ಶಂಕರಪ್ಪ ಮಾತ್ರ ತಲೆ ತಗ್ಗಿಸಿ ನಿಂತಿದ್ದರು. ಆದರೆ ಅವರ ಕೈಯಲ್ಲಿ ಏನೋ ಇತ್ತು. ಒಂದು ಹಳೆಯ ಕಪ್ಪು ಬಣ್ಣದ ಡೈರಿ. ಅದರ ಮೊದಲ ಪುಟದಲ್ಲಿ ಬರೆಯಲಾಗಿತ್ತು, ಆದಿತ್ಯ ಕಾಣೆಯಾದ ರಾತ್ರಿ ನಿಜವಾದ ಘಟನೆ. ಅನನ್ಯಳ ಕಣ್ಣು ಆ ಡೈರಿಯ ಮೇಲೆ ಬಿತ್ತು. ಶಂಕರಪ್ಪ ತಕ್ಷಣ ಅದನ್ನು ಹಿಂದೆ ಅಡಗಿಸಿಕೊಂಡರು. ಅನನ್ಯಳಿಗೆ ಆ ಕ್ಷಣದಲ್ಲಿ ಒಂದು ವಿಷಯ ಮಾತ್ರ ಅರ್ಥವಾಯಿತು. ಈ ಮನೆಯಲ್ಲಿ ಎಲ್ಲರಿಗೂ ಏನೋ ಗೊತ್ತಿದೆ, ಆದರೆ ಯಾರೂ ಅವಳಿಗೆ ಸಂಪೂರ್ಣ ಸತ್ಯ ಹೇಳುತ್ತಿಲ್ಲ. ಮತ್ತು 5 ವರ್ಷಗಳ ಹಿಂದೆ ನಡೆದ ಆ ರಾತ್ರಿ ಅವಳು ತಿಳಿದಿದ್ದ ಕತೆಗಿಂತ ಸಂಪೂರ್ಣ ಬೇರೆಯಾಗಿತ್ತು. ಮುಂದಿನ ಭಾಗದಲ್ಲಿ ಶಂಕರಪ್ಪನ ಡೈರಿಯ ಮೊದಲ ಪುಟ ತೆರೆದುಕೊಳ್ಳುತ್ತದೆ. ಆ ರಾತ್ರಿ ಆದಿತ್ಯನ ಜೊತೆ ಕೊನೆಯದಾಗಿ ಏನಾಯಿತು ಎಂಬ ಮೊದಲ ಸುಳಿವು ಅನನ್ಯಳಿಗೆ ಸಿಗಲಿದೆ.